ಕೊಡಿ ಕೌಜ್ಗ ಅವನವನ ಏನು ಕೊಯ್ಲಿ ಏನು ಅವನವನ ನಿಮ್ಮ ರಾಜಕಾರಣಿಗಳ ಕರ್ನಾಟಕದ ಮಾನ ಮರ್ಯಾದೆ ಅವನವನ ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಲೆವೆಲ್ನಾಗ ಹರಾಜ್ ಹಾಕ್ಲಿಕತ್ತಾರಲ್ಲ ಹಂದಿ ನಾಯಿ ಕಚ್ಚಾಡ್ಲಿಕತ್ತಪ್ಪ ಟಿಕೆಟ್ ಕೊಡ್ರಿ ಅವನವನು ಏನು ಅವನವನು MP ಎಲೆಕ್ಷನ್ MLA ಎಲೆಕ್ಷನ್ ಟಿಕೆಟ್ ಕೇಳಕತ್ತಾರ ಮಾಡ್ರಿ ಅವನವನು RCB ಟಿಕೆಟ್ ಕೇಳಾಕ ಅವನವನು ಹಂದಿ ನಾಯಿ ಬಡ್ದಾಡ್ಲಿಕತ್ತಾರ ಹೌದು ರೋಹಿತ್ ಹೌದು ಅವನವನು ಅದು ಅಲ್ದ VIP ಟಿಕೆಟ್ ಬೇಕತ್ತ ಒಂದ ಟಿಕೆಟ್ ಸಾಲುದಲತ್ತ ಅವನವನ ಅವ್ರ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲಾರಿಗೂ ಸೇರ್ಸಿ 5-6 ಟಿಕೆಟ್ ಕೊಡ್ಬೇಕತ್ತ ಒಬ್ಬೊಬ್ಬರಿಗೆ. ಅಯ್ಯಯ್ಯೋ ನೋಡ್ರಿ ರಾಜಕಾರಣಿಗಳ ಮಾಡಿದ್ದು ನೋಡಿದ್ರಪ್ಪ ಅಂದ್ರೆ ನಾವು ಅವನವನು RCB ಚಿನ್ನಸ್ವಾಮಿ ಒಳಗೆ ಆಡಾಕ ಹೋಗ್ಬಾರ್ದು ಆದ್ರೂ ಫ್ಯಾನ್ಸ್ ಮಕ ನೋಡಿ ಆಡ್ಲಿಕತ್ತೀವಿ. ಆ ಬಡ್ಡಿ ಮಕ್ಕಳ ಮಕ ನೋಡಿ ಆಡಕತ್ತಿಲ್ಲ ಅವನವನು ಮರ್ಯಾದ ಮಕ್ಕಳು ನ್ಯಾಷನಲ್ ಇಂಟರ್ನ್ಯಾಷನಲ್ ಎಲ್ಲಾ ಕಡೆ ಮರ್ಯಾದೆ ತೆಗೆದ್ಬಿಟ್ರ ಅವನವನು ಹೋದ ವರ್ಷನ ತೆಗೆದ್ಬಿಟ್ರ ಇನ್ನ ಏನು ಉಳ್ದೈತ ತೆಗಿತಾರ ಅವನವನು. ಈಗ ನೋಡಿದ್ರೆ ವಿಧಾನಸೌಧದಾಗೂ ಟಿಕೆಟ್ ಹೆಸರ್ಲೆ ಮಾನ ಮರ್ಯಾದೆ ಹರಾಜ್ ಹಾಕಿಬಿಟ್ರ ಅವನವನು ಮೋಸ್ಟ್ಲಿ ಅದಕ್ಕೆ ಅನ್ಸುತ್ತ ಅವನವನ ಅವ್ರಿಗೆ ಫ್ರೀ ಕೊಟ್ಟು ಫ್ಯಾನ್ಸ್ನ್ಯಾಗ ಕೆತ್ತಾರ ಎಲ್ಲಾರು. ಏನ್ ಐತಿ ಎಲ್ಲದ ಅವನವನ ನನಗ ತಲೆ ಹಾಪಾಗಿ ಹೋತಂದವಳು ಅಲ್ಲ ಕೊಯ್ಲಿ ಅಲ್ಲ ಅವ್ರು ವಿಧಾನಸೌಧದಾಗ ಎದಕ್ ಕೂತಾರ ಅವನವನು ಎದಕ್ ಕೂತಾರ ಒಂದ್ ರೋಡ್ ರೆಡಿ ಮಾಡ್ಯಾರ ಒಂದ್ ನೀರು ಬಿಟ್ಟಾರ ಅವನವನು ಎದಕ್ ಕೂತಾರ ಅವನವನ ಹಂದಿ ನಾಯಿ ಕಟ್ಲಿಕತ್ತಪ್ಪ ಅವನವನು RCB ಟಿಕೆಟ್ ಸಂಬಂಧ ಹೋಗಿ ಏನ ಅದನ್ನ ನಮ್ಮ ಜನರಿಗೆ ಬುದ್ಧಿಲ್ಲ ಅವನವನ ₹100 ಇಸ್ಕೊಂಡು ಓಟ್ ಹಾಕಿಬಿಡ್ತಾವ ಅಲ್ಲಿ 5 ವರ್ಷ ನೀವು ನಿಂತು ಹೊಯ್ಕೋರಿ ಅವ್ರು ಏನೂ ಮಾಡಂಗಿಲ್ಲ ಆರಾಮ್ಸರಿ ತಾನ AC ರೂಮ್ನಾಗ ಕುಂತ ಬಿಡ್ತಾವ ಚಾ ಪಾನಿ ಎಲ್ಲ ಬರ್ತೈತಿ ಅವನವನು ಪುಕ್ಷಟೆ ಟಿಕೆಟ್ ಸಿಗತೈತಿ ಇನ್ನೇನು ಅವನವನು 5 ವರ್ಷ ಮಜಾ ಮಾಡ್ತಾರ ಮತ್ತ ಎಲೆಕ್ಷನ್ ₹200 ಕೊಡ್ತಾರ ಇವು ಬರಗಟ್ಟ ಮಕ್ಕಳು ಅವನವನು ಓಟ್ ಹಾಕಿ ಬಿಡ್ತಾವ ಎಲ್ಲಾರು ಸೀದಾ ಓಟ್ ಹಾಕಿ ಕೊಲಿಸ್ಬಿಡ್ತಾರ ವಾಪಸ್ ಮತ್ತ ಅದಾನವ್ರ 5 ವರ್ಷ ಅವ್ರ ರಾಜನ ಕೊಯ್ದೇಣ ನನಗೆ ಅದಕ್ಕೆ ಕೂರಿದಿಲ್ಲ ಪುಕ್ಷಟೆ ಜಾಗ ಕೊಟ್ರತ್ತ ಏನ್ ಇವ್ರ ಅಪ್ಪನ ಮನೆ ತಂದು ಕೊಟ್ರ ನಾವು ಏನ್ ಇವ್ರ ಆಸ್ತಿ ಒಳಗಿನ ತಂದು ಕೊಟ್ಟಾರ ಆ ನಮ್ಮನೆ ಹೇಳ್ತಾರ ಮರೆ ಅಲ್ಲ ಅವನವನ ಯಪ್ಪ RCB ಪುಕ್ಷಟೆ ಗ್ರೌಂಡ್ ಕೊಟ್ರತ್ತ ನಿಂತು ಹೊಯ್ಕೊಳ್ಳೋಣ ಇವ್ರ ಹೆಸರ್ಲೆ ಲೇ ಪಟ್ಟಿದಾರ ಹೊಟ್ಟೆ ತುರ್ಯಾಕತ್ತದ ಗೊತ್ತ ಅವನವನು ಬೈಯಾಕ ಪದ ಸಾಲವಲ್ಲ ಅವನವನು ಆ ನಮ್ಮನೆ ಹೊಟ್ಟೆ ಹೊಡ್ಯಾಕತ್ತ ಅವನವನು 5 ವರ್ಷ ಆತ ಒಂದು ಕಾಲ ಪರವಾಗಿಲ್ಲ ಅವನವನು ಹೆಣ್ಮಕ್ಳಿಗೆ ಏನು ₹2,000 ಕೊಡ್ತಾರ ಅವ್ರ ಕರೆ ಅವ್ರ ಊಟ ತಿಂಡಿ ಅವ್ರದ್ದು ಮುಗಿತಪ್ಪ ಗಂಡಸ್ರೇನು ಓಟ್ ಹಾಕಿಲ್ಲ ಅವನವನು ಯಾರವರಿಗೆ ಅವನವನು ಗಂಡಸ್ರು ಏನು ಮಾಡಿಲ್ಲ ಒಂದು ರೋಡ್ ಇಲ್ಲ ಟಾರ್ ಇಲ್ಲ ಏನೂ ಇಲ್ಲ ಅವನವನು ಕೆಲಸಕ್ಕೆ ಹೋಗ್ಬೇಕಾದ್ರೆ ಅವನವನು ನಮ್ಮ ಚಪ್ಪಲ್ ನಮ್ಮ ಹರಿದು ಹೊಂಟಪ್ಪ ಅವನವನು ಅದು ಅಲ್ದ ಅವನು ಒಂದರ ಕಾಲ್ಪಾರ್ಮರ ಮಾಡಿದ್ರೆ ಅವನವನು ಆ ಕಡೆಗೆ ಪೇಪರ್ ಬರ್ದ್ರ ಹೊಕ್ಕವ್ ನಮ್ಮ ಹುಡುಗರು ಅವನವನು 5 ವರ್ಷ ಆತ ಸ್ಟ್ರೈಕ್ ಮಾಡಾಕ್ ನಿಂತು ಬಿಟ್ಟ ಅವನವನು ನೋಡಿಲ್ಲ ಬೆಳಗಾವದಾಗ ಇನ್ನಾದ್ರೂ ಮತ್ತೆ ಎಲೆಕ್ಷನ್ ಟಿಕೆಟ್ ಮತ್ತೆ ಪೇಪರ್ ಮುಂದೆ ಹಾಕ್ಯವಪ್ಪ ನಿಂತು ಹಾಕವ್ ಕಣ ಅವ್ರು ಎರಡು ಕೈಲಿ ಏಪ್ಪನ ಭಾಳ ಕೆಟ್ಟ ಹಾಪ್ ನನ್ನ ಮಕ್ಕಳ ರಾಜಕಾರಣಿಗಳಂತರು ಅವನವನು ಇಂಥವ್ರನ್ನ ಆರಿಸ್ತಿಲ್ಲ ನಾವು ಅವ್ರಕ್ಕಿಂತ ಹಾಪ್ ನನ್ನ ಮಕ್ಕಳಿದ್ದೀವಿ